ಮಹಾಸ್ವಾಮಿಗಳು ಇವತ್ತು ಅವರ ಎಲ್ಲ ಸೂತ್ರಗಳನ್ನ ಹಿಡಿದು ಅತ್ಯದ್ಭುತವಾಗಿರುವಂಥ ಗುರು ಸೇವೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರ ಆಗುವುದರ ಜೊತೆಗೆ ಎಲ್ಲ ಮಠದ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಂಡು ಪೂಜ್ಯರು ಅವರು ಈ ಭಾಗದಲ್ಲಿ ನಡೆದಾಡುವ ದೇವರೇ ಆಗಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿ ಕಾರ್ಯಕ್ರಮಗಳು ಇವತ್ತು ಇಂಗ್ಲೇಶ್ವರ ಮಠದಲ್ಲಿ ಜರುಗ್ತಾ ಇದ್ದಾವೆ. ಅವರ ಸಾನ್ನಿಧ್ಯ ಅವರ ನೇತೃತ್ವ ಭಾಳ ಮುಖ್ಯವಾಗಿರುವ ಪೂಜ್ಯರು ಇಂಗ್ಲಿಷ್ ಸಾಹಿತ್ಯ ಓತಪ್ರೋತವಾಗಿ ಕಲ್ಲಿನೊಳಗೆ ಕೆತ್ತನೆಯಾಗಿ ಇಡೀ ಮಠವೇ ಶಿಲಾ ಮಠವಾಗಿ ಪರಿಣಮಿಸಿತು. ಆ ಪೂಜ್ಯರು ಇವತ್ತು ಎಷ್ಟು ದಿವಸ ಇದ್ದರು ಅನ್ನೋದಕ್ಕಿಂತ ಅವರ ಆಯುರ್ಮಾನದಲ್ಲಿ ಅವರು ಏನು ಸಾಧಿಸಿರು ಅಂತ ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು. ಇಡೀ ನಮ್ಮ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದರ ಮಠ ಮಂದಿರಗಳಿಗೆ ಹೋದರೆ ವಚನಶಿಲಾ ಮಠ ಇಲ್ಲ. ಆದರೆ ನಾವು ಎಲ್ಲಿಯಾದರೂ ಕರ್ನಾಟಕದಲ್ಲಿ ನೋಡ್ತೀವಿ ಅಂತ ಆ ಪೂಜ್ಯರು ಮುರುಗೋಡ ಅಪ್ಪುಗಳಪ್ಪ ಅಂದರೆ ಪೂಜ್ಯರು ಲಿಂಗೈಕ್ಯರಾದ 15 ದಿವಸ ಮ್ಯಾಗ ಬಂದು ಅಪ್ಪುಗಳನ್ನ ಮಾತಾಡಿಸಿ ಹೋಗಿರ್ತಕ್ಕಂಥವ್ರು ಯಾರು ಮುರುಗೋಡ ಪೂಜ್ಯರು. ಅವರು ರೂಮಿನೊಳಗೆ ಹೋಗಿ ಅಪ್ಪುಗಳ ನಾವು ಬಂದೇವ್ರಿ ಮುರುಗೋಡ ಅಪ್ಪುಗಳ ತಿಳ್ಕೊಂಡೇಳಿ 15-20 ದಿವಸಗಳ ನಂತರ ಅವರು ರೂಮಿನೊಳಗೆ ಹೋಗಿ ಅಪ್ಪುಗಳ ಒಬ್ಬರೇ ಒಳಗೆ ಹೋಗಿ ಹೊರಗೆ ನಿಂತಿದ್ರು ಎಲ್ಲರೂ. ಅಪ್ಪುಗಳ ನಾವು ಬಂದೇವ್ರಿ ಮುರುಗೋಡ ಸ್ವಾಮಿಗಳು ನಾವು ಬಂದೇವ್ರಿ ಅಂದ ಕೂಡಲೇ ಅಲ್ಲಿ ಸಪ್ಪಳ ಏನೂ ಬರಲಾರ್ದೆ ಏನು ಬತ್ತಪ್ಪ ಅಂದ್ರೆ ಅವ್ರ ಅಪ್ಪಗಳು ಏನು ಮಾಡ್ತಿದ್ರಪ್ಪ ಅಂದ್ರೆ ಮಾಡ್ತಿದ್ರಲ್ಲ ಅಂಥ ಧ್ವನಿ ಕೇಳ್ತಾ ಮುರುಗೋಡ ಅಪ್ಪಗಳನ್ನ ಕೇಳ್ರಿ. ಮುರುಗೋಡ ಸ್ವಾಮಿಗಳು ಇಲ್ಲೇ ಕೂತಾರ ಬಂದವರು. ಅಂಥ ಪೂಜ್ಯ ತಪಸ್ವಿಗಳ ಈ ಕಾರ್ಯಕ್ರಮದಲ್ಲಿ ಇವತ್ತು 92ನೇ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಾರ್ಮಲ್ ಆಗಿ ಮಾಡಬೇಕು ಬಿಡುವ ಹೊಯ್ದಾಟದ ನಡವರ್ಕಾಗಿ ಈ ಕಾರ್ಯಕ್ರಮಗಳು ಮತ್ತೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ಅಪ್ಪುಗಳ ಪೂಜ್ಯರು ನಮ್ಮ ಶಿವಪುರದ ಪೂಜ್ಯರು ಸುಮಾರು 14-15 ದಿವಸಗಳ ಪರ್ಯಂತರ ಪುರಾಣವನ್ನು ಯಶಸ್ವಿಯಾಗಿ ಬಸವ ಪುರಾಣವನ್ನು ನಡೆಸಿಕೊಂಡು ಬಂದಾರ. ಅವರಿಗೂ ಕೂಡ ಲಿಂಗೈಕ್ಯ ಪೂಜ್ಯರ ಆಶೀರ್ವಾದ ಇರಲಿ. ಅದರ ಜೊತೆ ಗೆದ್ದವರಿಗೆ ಗದ್ದಿಗೆ ಕಟ್ತಾರ, ಸೋತವ್ರಿಗೆ ಸುಡದಾಡಿ ಹೋಗ್ತಾರ. ಶಾಸ್ತ್ರ ಏನು ಸೋಲುದಂದ್ರೆ ಈ ಪ್ರಪಂಚದಲ್ಲಿ ನಾನು ನನ್ನದೆಂಬ ಭಾವದಿಂದ ಯಾರು ಭ್ರಮಿಸಿ ನಾನು ನನ್ನದಂತ ಏನು ಭ್ರಾಂತಿಯಿಂದ ಸತ್ತು ಹೋಗಿರ್ತಾನೆ ಮನುಷ್ಯ, ಅವನು ಸುಡಗಾಡಕ್ಕೆ ಹೋಗ್ತಾರಂತ. ದೆವ್ವ ಆಗಬಾರ್ದಂತ ಹೇಳಿ ನವಣಿನೂ ಬಿಡ್ತಾರಂತ. ಸಮಾಧಿ ಮೇಲೆ ಇಮಿಳುಗೂಟನು ಬೆಳೀತಾರಂತ. ದೆವ್ವ ಈ ಬಂದಿಗೆ ನಾನು ಈ ಮಗ ಅಂತ ತಿಳ್ಕೊಂಡೇಳಿ. ಹಂಗ ಮಹಾತ್ಮರು ಈ ಲೋಕವನ್ನ ಗೆದ್ದು ಭವವನ್ನ